ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ. ಈಗ ಸದ್ಯಕ್ಕೆ ನನ್ನ ಹತ್ರ ಒಣಗಿದ್ದು ಕರ್ಬೇವಿದೆ, ಆಮೇಲೆ ಒಣಗಿದ್ದು ದಾಸವಾಳ ಹೂವು ಅದನ್ನ ತಗೊಂಡಿದ್ದೀನಿ. ಒಣಗಿದ್ದು ನೀವು ಬೇಕಿದ್ರೆ ಅದು ದಾಸವಾಳದ ಎಲೆನೂ ಕೂಡ ಹಾಕ್ಬೋದು. ಒಣಗಿದ್ದು ಅದನ್ನೆಲ್ಲ ಹಾಕಿ ಏನ್ ಮಾಡ್ಬೇಕು, ಎಣ್ಣೆ ಹಾಕ್ಬೇಕು. ಫಸ್ಟ್ ಇದು ಪೂರ ಮುಣಗತನ ಎಣ್ಣೆ ಹಾಕ್ಬೇಕು. ಹೇರ್ ಕಂಡೀಷನ್ ಮನೆಯಲ್ಲಿ ಹೇಗೆ ಕೂದಲುಗಳನ್ನು ಬೆಳೆಸುವುದು, ಸಾಫ್ಟ್ ಮಾಡುವುದು ಹೇಗೆ ಎಂದು ಮನೆಯಲ್ಲೇ ಕಂಡುಹಿಡಿಯುವುದು. ಮನೆಮದ್ದು. ರಾತ್ರಿ ಈಗ ಏನೇನು ತಗೊಂಡಿರಿ? ಅದು ದಾಸವಾಳದ ಎಲೆ, ದಾಸವಾಳದ ಹೂವು ರಾತ್ರಿನೇ ನೆನೆ ಇಟ್ಟು ಹರಿದು ಚೆನ್ನಾಗಿ ಚೆನ್ನಾಗಿ ಹರಿದು ಹಾಕಿ ಕಿವುಚಬೇಕು. ರಾತ್ರಿನೇ ನೀರಿನಲ್ಲಿ ನೆನೆ ಇಟ್ಟು ಬೆಳಗ್ಗೆ ನೀವು ಎದ್ಮೇಲೆ ತಲೆ ಸ್ನಾನ ಮಾಡಬೇಕಂದ್ರೆ ಇದನ್ನು ಸೋಸಿ ಮೊದಲೇ ಕಿಚಿ ಮತ್ತು ಬೆಳಗ್ಗೆ ಸಣ್ಣಾಗಿ ಪುಡಿ ಮಾಡಿ ಮತ್ತೆ ತಲೆ ಸ್ನಾನ ಮಾಡಬೇಕಾದ್ರೆ ಅದನ್ನು ಸೋಸಿ ತಲೆ ಕೈಯಿಂದನೇ ಹಚ್ಕೊಂಡ್ರೆ ಕೂದಲು ಸಾಫ್ಟ್ ಆಗ್ತದೆ. ನಾನು ಸೆಕೆಂಡ್ PUC ಓದ್ತಾ ಇದ್ದೀನಿ. ಮನೆಯಲ್ಲೇ ಹೇರ್ ಆಯಿಲ್ ಹೆಂಗೆ ಮಾಡೋದು ಅಂತ ಒಂದು ಸ್ವಲ್ಪ ಒಣಗಿದ ಸಾಮಗ್ರಿಗಳು ಏನಂದರೆ ಒಣಗಿದ ಕರಿಬೇವು ತೊಗೊಳ್ಬೇಕು, ಮತ್ತು ಒಣಗಿದ ದಾಸವಾಳ, ಒಣಗಿದ ಕರಿಬೇವು ಒಂದು ಬಟ್ಲಲ್ಲಿ ಹಾಕೊಂಡು ಅದರಲ್ಲಿ ಅದು ಫುಲ್ ಅದನ್ನ ಮುಳುಗಬೇಕು. ಆ ಥರ ಎಣ್ಣೆ ಹಾಕೊಂಡು ಅದನ್ನು ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಅದನ್ನ ಕುದಿಸಿ ಮತ್ತೆ ಅದಕ್ಕೊಂದು ಸ್ವಲ್ಪ ಮೆಂತೆಕಾಳು ಹಾಕಿ ಅದಕ್ಕೆ ಅದು ಆರಿನ ಮೇಲೆ ಒಂದು ಇದರೊಳಗೆ ಸೋಸಿ ಇಟ್ಕೊಂಡು ತಲೆಗೆ ಹಚ್ಕೋಬೋದು. ಇದನ್ನ ಡಾಕ್ಟರ್ ಶಿಲ್ಪಾ ಮೇಡಮ್ ಅವರು ಹೇಳ್ಕೊಡ್ತಾರೆ. ನೋಡ್ಕೊಡ್ರಿ ಎಷ್ಟೆಷ್ಟು ಅನುಪಾತದಲ್ಲಿ ಹಾಕ್ಬೇಕನ್ನೋದಂದ್ರೆ 1 ಚಮಚೆಯಷ್ಟು ಅಗಸಿ ಬೀಜ, ಓಕೆ, 1 ಅಥವಾ 1.5 ನಿಮ್ಮ ಕೂದಲದ ಲೆಂತ್ ಪ್ರಕಾರ ಅದನ್ನ ತಗೋಬಹುದು. 1 ಅಥವಾ 1.5 ಅಗಸಿ ಬೀಜ ತಗೋಬೇಕು. ಇದಕ್ಕೆ 1 ಮುಕ್ಕಾಲದಷ್ಟು ಗ್ಲಾಸ್ನಷ್ಟು ನೀರು ಹಾಕಬೇಕು. ಮೇಲೆ ಸ್ವಲ್ಪ ಹಾಕಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಇದನ್ನ ಶಾಂತ ಸ್ಲೋ ಈಗ ನಾವು ಇದನ್ನ ಹಾಕಿದೀವಿ. ನಾವೀಗ ಎಷ್ಟೆಷ್ಟು ಹಾಕಿದ್ವಿ? 1.5 ಚಮಚದಷ್ಟು ಅಗಸಿ ಬೀಜ. ಎದಕ್ಕೆ ಮಾಡಕತ್ತೀವಿ? ಏನ್ ಮಾಡಕತ್ತೀವಿ ನಾವು? ಈ ಟೈಪ್ ಮಾಡಿರ್ತೀವಿ. ಮಾಡ್ತೀರಾ? ಏನಾದ್ರು ಹಚ್ತೀರಾ? ಫೇರ್ ಅಂಡ್ ಲವ್ಲಿ ಹಚ್ತೀರಾ? ಫೇರ್ ಅಂಡ್ ಲವ್ಲಿ ಅಂತಾವೆಲ್ಲ ಏನು ಹಚ್ಚಕ್ಕೆ ಹೋಗ್ಬೇಡ್ರಿ. ಅದು ಹತ್ತಿಲ್ಲ, ಸ್ಕಿನ್ ಚೆನ್ನಾಗಿರ್ತದೆ, ಮುಟ್ಟಿದಾಗಿಂದ ಹೆಲ್ದಿ ಆಗೇ ಇರ್ತದೆ. ಅದಕ್ಕೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಏನು ಕೊಡಬೇಕು ಅಂತಂದ್ರೆ ಕಡಲೆ ಹಿಟ್ಟು. ನಿಮ್ಮ ಮನೇಲಂತೂ ಕಡಲೆ ಹಿಟ್ಟೇ ಇರ್ತದೆ, ಅದು ಬೆಸ್ಟ್. ಅದು ಈ ಸೀಸನ್ ಹಸಿ ಕಡಲೆ ಹಿಟ್ಟು ಅರ್ಥಾತ್ ಹಸಿ ಕಡಲೆ ಹಿಟ್ಟು ಇರ್ತಲ್ಲ, ಅದನ್ನೇ ನೀವು ಅದನ್ನ ಸ್ವಲ್ಪ ಮೊಸರಲ್ಲಿ ಕಲಿಸ್ಬೇಕು. ಅರ್ಥಾತಿಲ್ಲ, ಬರೀ ಹಸಿ ಕಡಲೆ ಹಿಟ್ಟು, ಮೊಸರು, ಆಮೇಲೆ 1 ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಕಲಿಸಿ ಅದನ್ನ ನೀವು ಮುಖ ತೊಳ್ಕೊಳಕ್ಕೆ ಯೂಸ್ ಮಾಡ್ಬೋದು. ಅದನ್ನ ನೀವು ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ಬೋದು. ಫೇಸ್ ಪ್ಯಾಕ್ ಅಂತಂದ್ರೆ ತೆಳ್ಳ ಹಚ್ಕೋಬೇಕು, ಒಂದು ಲೇಯರ್ ಹಂಗ ಹಚ್ಕೊಂಡು ನೀವು ಸ್ವಲ್ಪ ಟೈಟ್ನೆಸ್ ಅನ್ಸಿದಾಗ ಮುಖ ತೊಳ್ಕೊಂಡ್ಬಿಡ್ಬೇಕು. ಅರ್ಥಾತ್ ನೀವು ಯೂಶಲಿ ಸಣ್ಣ ಮಕ್ಕಳಿಗೆ ಅವಶ್ಯಕತೆ ಇರಲ್ಲ, ಬಟ್ ನೀವು ಕಾಲೇಜ್ ಹೋಗೋ ಹುಡುಗಿಯರು ಇರ್ತಿರಲ್ಲ ಅವರಿಗೆ ಹೆಲ್ಪ್ ಹಚ್ಕೊಂತೀರಾ. ಅರ್ಥಾತ್ ನೀವು ಹಂಗೆ ಮಾಡ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಯಾರು ಫೇಸ್ ಮೇಲೆ ಗುಳ್ಳೆಗಳಿದಾವ ಕಾಲೇಜ್ ಹೋಗೋರಿಗೆ ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಅನ್ಸೋ ಮಾತ್ರ ಮತ್ತೆ 7ನೇ ಕ್ಲಾಸ್ ಮುಂದಿನ ಯೂಸ್ ಮಾಡೋದ್ರಿಂದ ತಡೆಗಟ್ಟಬಹುದು ನಾವು. ಅರ್ಥ ಆಯ್ತಾ? ಸೊ ಓಕೆ, ಈಗ ನಾವು ಇನ್ನೊಂದು ಹೇಳಿದ್ರೆ ಕಂಡೀಷನರ್ ಲಿವಾನ್ ಟೈಪ್ ಏನ್ ಮಾಡಿದ್ವಿ, 1.5 ಚಮಚದಷ್ಟು ಅಗಸೆ ಬೀಜ, ಅದಕ್ಕೆ ಮುಕ್ಕಾಲ್ನಷ್ಟು ನೀರು ಹಾಕಿ ಕುದಿಸಿದ್ಮೇಲೆ ಈ ಟೈಪ್ ಬರ್ತದೆ ನೋಡಿ, ಜಲ್ಲಿ ಟೈಪ್ ಬರ್ತದೆ. ತೋರಿಸ್ತೀನಿ ನಿಮ್ಮಲ್ಲೇ. ಸೊ ಇದನ್ನ ಹೇರ್ ಕಂಡೀಷನರ್ ಆಗಿ ಯೂಸ್ ಮಾಡ್ಬೋದು. ಸ್ನಾನ ಆದ್ಮೇಲೆ, ತಲೆ ಸ್ನಾನ ನೀವೇನು ಶಾಂಪೂ ಯೂಸ್ ಮಾಡ್ತಿಲ್ಲ, ಯೂಸ್ ಮಾಡಿದ್ಮೇಲೆ ಇದನ್ನ ಕೈಯಲ್ಲಿ ತಗೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಂಡು ಒಂದು ಜಸ್ಟ್ 5 to 6 ಮಿನಿಟ್ಸ್, 5 ರಿಂದ 6 ನಿಮಿಷ ಬಿಟ್ಟು ಮತ್ತೆ ನೀರು ಹಾಕೊಂಡು ತೊಳ್ಕೊಬೇಕು. ತೊಳ್ಕೊಂಡು ಏನಾಗುತ್ತೆ, ಹಿಕ್ಕೆಲ್ಲ ಕಡಿಮೆ ಆಗ್ತಾವ, ಸ್ಮೂತ್ ಶೈನ್ ಸಿಲ್ಕಿ ಆಗ್ತಾವ ಕೂದಲು. ಅರ್ಥಾತ್ ನಿಮ್ಗೆ ಕಳಿಸ್ತೀನಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇದು ಕುದಿಸಿರ್ತೀವಲ್ಲ, ಇದು ಕುದಿಸಿದ ಬೀಜ ನಾವು ಸೋಸಿದ್ವಿ, ಓಕೆ, ಹಾಕಿ ರುಬ್ಬಿದಾಗ ಅದು ಪೇಸ್ಟ್ ಬರ್ತದೆ. ಅದನ್ನ ನೀವು ಮುಖಕ್ಕೆ ಹಚ್ಕೋಬಹುದು. ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ರಿಂಕಲ್ಸ್ ಅಂದ್ರೆ ನೇರ್ಗೆಗಳು ಬರ್ತಾವಲ್ಲ, ಏಜಿಂಗ್ ಸೈನ್ಸ್ ಅಂತ ಹೇಳ್ತೀವಿ ನಾವು, ನೀರಿಗೆ ಬರೋದು ಕಡಿಮೆ ಆಗುತ್ತೆ. ಆಮೇಲೆ ಏನಾದ್ರು ಡಾಟ್ ಕಲಿಗಳಿದ್ರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಈಗ ವಿಂಟರ್ ಸೀಸನ್ ಡ್ರೈ ಆಗಿರುತ್ತಲ್ಲ, ಅದು ಡ್ರೈನೆಸ್ ನ ಕಡಿಮೆ ಮಾಡುತ್ತೆ. ಅರ್ಥಾತ್? ಸೊ ಇದರಲ್ಲಿ ಏನು ವೇಸ್ಟ್ ಇಲ್ಲ, ನೀವೆಲ್ಲನೂ ಹೋಮ್ ರೆಮಿಡಿ ಆಗಿ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಹೇಳ್ದಂಗೆ ಅಗಸಿ ಬೀಜದ ರೆಮಿಡಿನ ನಾನು ಹೇಳ್ತೀನಿ, ನೋಡಿದಿಲ್ಲ ಆದ್ರೂ ಕೂಡ ಅವ್ರು ಹೇಳಿದ ತಕ್ಷಣ
ನಾನು ಹೇಳ್ಬೇಕನ್ನಿಸ್ತು. ಅಗಸಿ ಬೀಜನ ನೀರಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕುಚ್ಚಿ ಸೋಸ್ಕೊಂಡು ತಲೆ ಸ್ನಾನ ಆದ್ಮೇಲೆ ಹಚ್ಚಿ 5 ರಿಂದ 6 ನಿಮಿಷ ಬಿಟ್ಟು ಮತ್ತೆ ತಲೆ ವಾಶ್ ಮಾಡ್ಕೋಬೇಕಂತ ಹೇಳಿದ್ರು ಮೇಡಮ್. ಮತ್ತೆ ಅದ್ರ ಬೀಜನ ಅದು ವೇಸ್ಟ್ ಆಗಲ್ಲ, ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖದ ಮೇಲೆ ಇರೋ ಕಲೆಗಳು ಅಥವಾ ನೆರಿಗೆ ಟೈಪ್ ಅಂದ್ರೆ ಮುದುಡಾಗಿರುತ್ತಲ್ಲ ನಮ್ಮ ಮುಖ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಓಕೆ ಮೇಡಮ್. ನೋಡ್ಕೊರಿ ಅವ್ರು ಹೆಂಗ್ ಹಚ್ಚಾಕತ್ತಾರ ಅಂತಂದ್ರೆ ಅದು ಈಗ ತೋರಿಸ್ತೀನಿ ಅಷ್ಟೇ ಬರ್ತೀರಿ. ನಾವು ಸರ್ತೀವಿ ಮೇಡಮ್ ಸರ್ತಾನೆ ಎಲ್ಲ ನೋಡ್ರಿ ಅಂತ ಆಯ್ತಾ. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಹಾಗೆ ಕಂಪ್ಲೀಟ್ ಆಗಿ ಉಸಿರನ್ನು ಆಚೆ ಹಾಕಿ. ಈಗ 3 ಬಾರಿ ಓಂಕಾರವನ್ನು ಹೇಳ್ತಾ ಹೋಗೋಣ. ಮೊದಲಿಗೆ ಉಸಿರು ತಗೋಬೇಕು, ಓಂ ಅನ್ನೋದ್ರ ಮೂಲಕ ಉಸಿರನ್ನು ಆಚೆ ಹಾಕಬೇಕು. ಓಕೆ, ದೀರ್ಘವಾಗಿ ಉಸಿರು ತಗೊಳ್ಳಿ. ಶುಂಠಿ ಮೆಣಸು ಇವು 3 ಸಮ ಪ್ರಮಾಣದಾಗ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ನಾವು. ಅದನ್ನ ಚಾ ಪುಡಿ ಬದಲು ಅದನ್ನ ಮಾಡ್ಕೊಂಡು